ಕಂಠೀರವ ಸ್ಟುಡಿಯೋ ಬಳಿ ಅಂಡರ್ ಪಾಸ್ ಕನ್ಸ್ಟ್ರಕ್ಷನ್ ಹಂತದಲ್ಲಿರುವಂತಹ ಅಂಡರ್ ಪಾಸ್ನ ರಿಟೈನಿಂಗ್ ಗೋಡೆ ಬಿದ್ದು ಈ ಸದ್ಯದ ಮಟ್ಟಿಗೆ 5 ಜನ ಸಿಲುಕಿದ್ರು. 2 ಸಾವು ನಿಶ್ಚಿತ ಆಗಿರುವಂಥದ್ದು. ಇನ್ನು ಉಳಿದಂತೆ 3 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ವಿಚಾರವಾಗಿ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಸ್ಥಳೀಯ ಶಾಸಕರಾದ ಹಾಗೂ ಮಾಜಿ ಸಚಿವರಾದ ಗೋಪಾಲಯ್ಯನವರಿದ್ದಾರೆ. ಸರ್, ಈಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟು, ಜವಾಬ್ದಾರಿ ಯಾರು ತಗೊಳ್ತಾರೆ, ಆ ಸಾವುಗಳಿಗೆ ನ್ಯಾಯ ಯಾರು ಕೊಡ್ತಾರೆ? ಒಂದಿಷ್ಟು ನಿರ್ಲಕ್ಷ್ಯ ಆದಂತ ಕಾಣ್ತಾ ಇದೆಯಾ? ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗಿದೆ. ಒಂದು ಕಡೆ ಕಾಂಟ್ರಾಕ್ಟರು, ಒಂದು ಕಡೆ ಅಧಿಕಾರಿಗಳು. ಮಳೆ ಬಿದ್ದಂಥ ಸ್ಥಳದಲ್ಲಿ ಸುಮಾರು 25-30 ಅಡಿ ಆಳದಲ್ಲಿ ಅಂಡರ್ಪಾಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಮಾಡಬೇಕಾ ಮಾಡಬಾರ್ದ ಅಂತಕ್ಕಂಥದ್ದು ಇದು ಮಾಡಬೇಕಾಯಿತು. ಇವತ್ತು ಕಾಂಕ್ರೀಟ್ ಹಾಕಬೇಕು ಅಂತ ಸಂದರ್ಭದಲ್ಲಿ ಮೊನ್ನೆ ಬಿದ್ದಂಥ ಮಳೆ ಅಲ್ಲಿ ನೀರು ನಿಂತಿದೆ. ಸುಮಾರು ಒಂದು 2 ಅಡಿಗಿಂತ ಜಾಸ್ತಿ ನೀರು ನಿಂತಿದೆ. ಜೊತೆಗೆ ಮೇಲ್ಪದರ ಮಣ್ಣು ದಬ್ರಿಸ್ ಹಾಕಿದ್ದಾರೆ. ಸುಮಾರು 6-7 ಅಡಿ ದಬ್ರಿಸ್ ಹಾಕಿದ್ದಾರೆ. ಅದಾಗ್ತಾ ಹೋಗಿದ್ರೆ ಇವೆಲ್ಲ ಅನಾಹುತ ಆಯ್ತಿರಲಿಲ್ಲ. ರಿಟೈನಿಂಗ್ ವಾಲ್ ಕಟ್ಕೊಂಡು ಆಮೇಲೆ ತುಂಬಬೇಕಾಗಿತ್ತು ಇದನ್ನು. ಅದೇನಾಗಿದೆ, ಮಳೆಯಲ್ಲಿ 2-3 ದಿನ ಏನೇನಿತ್ತು ಸಂಪೂರ್ಣವಾಗಿ ಅವರು ನೀರು ಎತ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುಸಿದಿದೆ. ಅದರಲ್ಲಿ 5 ಜನ ಸಿಗಾಕಂತಾರೆ. ಅದರಲ್ಲಿ 2 ಹಸುನುಗಿದ್ದಾರೆ. ಇನ್ನು 3 ಜನ ಅದನ್ನು ಪಾರಾಗಿದ್ದಾರೆ. ಅವ್ರಿನ ಜೀವಕ್ಕೆ ಏನೋ ಅಪಾಯ ಇಲ್ಲ, ಸಣ್ಣ ಪುಟ್ಟ ಗಾಯ ಆಗಿದೆ. ಅದನ್ನು ಈಗ ಒಂದು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದು, ಅವ್ರನ್ನ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೇವೆ. ಇದನ್ನು പക്ഷേ ಇದಕ್ಕೇನು ಟೆಕ್ನಿಕಲ್ ಎಕ್ಸ್ಪರ್ಟ್ ಇರ್ತಾರೆ. ಈ ಅಂಡರ್ ಪಾಸ್ ಕಾಮಗಾರಿಗಳು ನಡೀತಕ್ಕಂಥ ದೊಡ್ಡ ಕೆಲಸಗಳಲ್ಲಿ ಪ್ರತಿನಿತ್ಯ ನೋಡಬೇಕು. ಅವರು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮಳೆ ಬೀಳದೆ ಹೋಗಲಿ, ಆ ಮಣ್ಣು ಗಟ್ಟಿ ಇದೆಯಾ ಇಲ್ವಾ, ಒಂದು ಸೇಫ್ಟಿ ಮೆಜರ್ ಮಾಡಬೇಕಾಯ್ತು. ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಈಗ ನಾವು ಎಷ್ಟೇ ಹಣ ಕೊಟ್ಟರೂ ಆ ಜೀವಗಳು ಮತ್ತೆ ಬರೋದಿಲ್ಲ. ಇಂಥ ದುರ್ಘಟನೆಗಳು ಬೆಂಗಳೂರಿನಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇಂಥ ಕೆಲಸ ನಡೀತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಆಗಬಾರ್ದು. ಸರ್ಕಾರ ಸೂಕ್ತವಾದ ಒಂದು ಕ್ರಮವನ್ನು ವಹಿಸಬೇಕು. ಮತ್ತು ಆ ತೀರೋಗಿರ್ತಕ್ಕಂಥ ಕುಟುಂಬಕ್ಕೆ ಮತ್ತು ಪೆಟ್ಟು ಬಿದ್ದಿರ್ತಕ್ಕಂಥ ಕುಟುಂಬಕ್ಕೆ ಸರ್ಕಾರದಿಂದ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾನೆ. ಅವರೆಲ್ಲ ಹೊಟ್ಟೆಪಾಡಿಗೋಸ್ಕರ ವೆಸ್ಟ್ ಬೆಂಗಾಲಿಂದ ಬಂದಿರತಕ್ಕಂಥ ಕುಟುಂಬದವರು. ಒಂದು ಬೇಸಿಕ್ ಸೇಫ್ಟಿ ಮೆಷರ್ಸ್ ತಗೊಳ್ಳಿಲ್ಲ ಅಂದಾಗ ಮೇಲ್ವಿಚಾರಣೆ ಮಾಡಬೇಕಾಗಿರೋದು ಒಂದು ಕಾಂಟ್ರಾಕ್ಟರು, ಇನ್ನೊಂದು ಸೂಪರ್ವೈಸರ್, ಇನ್ನೊಂದು ಕಂಪನಿ. ಈ ಇಷ್ಟು ಜನ ಕರೆಕ್ಟಾಗಿ ಮಾಡ್ತಿರೋದು ನೋಡಬೇಕಾಗಿರೋದು ಸರ್ಕಾರದ ಒಬ್ಬ ಪ್ರತಿನಿಧಿ ಇರಬೇಕು. ಆ ವ್ಯಕ್ತಿ ಕೂಡ ಕಾಣಲಿಲ್ಲ. ಇಲ್ಲೇನು ಬಿಡಿ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಟೆಕ್ನಿಕಲ್ ಆಗಿ ಅಧಿಕಾರಿಗಳಿರ್ತಾರೆ. ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯನೂ ನೋಡಬೇಕು. ಏನು ಕಬ್ಬಣ ಹಾಕ್ತಾನೆ, ಏನು ಕಾಂಕ್ರೀಟು ಯಾವುದಾಗ್ತಾನೆ, ಮತ್ತು ಮಣ್ಣು ತೆಗಿತಕ್ಕಂಥ ಸಂದರ್ಭದಲ್ಲಿ ಮಣ್ಣೇನಾದರೂ ಕುಸಿಯುತ್ತಾ, ಅದೆಷ್ಟು ಅಂತಿದೆ ಎಲ್ಲವನ್ನೂ ನೋಡಬೇಕು. ಇದನ್ನು ಎಲ್ಲ ವೈಫಲ್ಯದಿಂದ ಈ ದುರ್ಘಟನೆ ನಡೆದಿರ್ತಕ್ಕಂಥದ್ದು. പക്ഷേ ಈ ರೀತಿ ಎಲ್ಲೂ ನಡೆಯೋದು ಬೇಡ. ನಾನು ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇನೆ. ಇಂಥ ಕೆಲಸ ಎಲ್ಲಿ ನಡೀತಾ ಇದೆ ಅಲ್ಲಿ ಸೂಕ್ತವಾದ ಅಧಿಕಾರಿಗಳಿರಬೇಕು. ಯಾರೇ ಇರಲಿ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನು ಒತ್ತಾಯ. ಈಗ ಸರ್ಕಾರ ತೀರ್ಮಾನ ಮಾಡಲಿ. ಅದನ್ನ ಕಾಂಟ್ರಾಕ್ಟರು ಮತ್ತು ಅಧಿಕಾರಿಗಳು ಏನಿದ್ದಾರೆ ಸರ್ಕಾರವನ್ನೇ ತೀರ್ಮಾನ ಮಾಡಲಿ. ಯಾಕೆ ಈ 2 ಪ್ರಾಣ ಏನೋಗಿದೆ, ಎಷ್ಟೇ ಹಣ ಕೊಟ್ಟರು ಆ ಜೀವಗಳು ಬರೋದಿಲ್ಲ. ಇಷ್ಟಾಗಿತ್ತು ಮಾಜಿ ಸಚಿವರು ಹಾಗೂ ಶಾಸಕರಾದಂಥ ಗೋಪಾಲಯ್ಯ ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.